ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು ಲೆಕ್ಕಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕೆಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ನನಗಾಗಿ ಶುಭ ಸೂಚನೆಯನ್ನು ತೋರಿಸು, ಶೋ ಮಿ ಎ ಸೈನ್, ಈ ವಿಷಯದ ಮೇಲೆ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ತೇವೆ. ಈ ಒಂದು ಸಂದೇಶ ಅನೇಕರಿಗೆ ಆಶೀರ್ವಾದವಾಗಿತ್ತು, ನಿಮಗೂ ಆಶೀರ್ವಾದವಾಗಿರುತ್ತೆ. ನೋಡ್ರಿ, ಕೇಳಿಸ್ಕೊಳ್ರಿ, ನಂಬ್ರಿ. ಶೋ ಮಿ ಎ ಸೈನ್, ನನಗೆ ಒಂದು ಶುಭ ಸೂಚನೆ ತೋರಿಸು. ಒಂದು ವೇಳೆ ಇಲ್ಲಿ ಬಂದಿರುವಂಥ ಎಲ್ಲರೂ ನಿಮ್ಮ ಜೀವಿತದಲ್ಲಿ ದೇವರನ್ನ ಏನಾದರೂ ಒಂದು ಶುಭ ಸೂಚನೆಗಾಗಿ ಒಂದು ಗುರುತು ನನಗೆ ಬೇಕು ಅಂತ ನೀವು ಕೇಳ್ತಾ ಇರ್ಬೋದು. ಓಕೆ, ಕೆಲವು ಮಕ್ಕಳು ನಾನು ಪಾಸ್ ಆಗ್ತೀನ ಫೇಲ್ ಆಗ್ತೀನ ಅಲ್ವಾ, ಅಥವಾ ಕೆಲವರಿಗೆ ನನಗೆ 80 ಮಾರ್ಕ್ ಸಿಗುತ್ತೋ 100 ಸಿಗುತ್ತೋ, ಅಥವಾ ಕೆಲವರು ಜಸ್ಟ್ ಪಾಸಾ ಇಲ್ಲ ಫಸ್ಟ್ ಕ್ಲಾಸಾ ಫಸ್ಟ್ ರ್ಯಾಂಕಾ, ಈ ಥರ ಕೆಲವರೆಲ್ಲ ಏನು ಮಾಡ್ತಾರೆ, ಗುರುತು ಬೇಕು ಅಂತ ಕೇಳ್ತಾರೆ, ಅಥವಾ ದೇವರನ್ನು ಸಹ ಕೇಳೋರಾಗಿದ್ದಾರೆ. ಓಕೆ, ಸತ್ಯವೇದದಲ್ಲಿ ಅನೇಕರು ಗುರುತುಗಳನ್ನು ಕೇಳಿದ್ರು. ನೀವು ಸಹ ದೇವರನ್ನ ಗುರುತನ್ನು ಕೇಳಬಹುದು, ಆದರೆ ಅದು ದೇವರ ಚಿತ್ತವಾಗಿರಬೇಕು. ಮಾತ್ರವಲ್ಲದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಆ ಗುರುತು ಕೇಳಬೇಕು. ಸರಿನಾ? ಗುರುತು ಕೇಳೋ ತಪ್ಪಿಲ್ಲ, ಆದರೆ ಅದು ದೇವರ ಚಿತ್ತವಾಗಿರಬೇಕು. ಮಾತ್ರವಲ್ಲದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಆ ಗುರುತನ್ನ ದೇವರನ್ನ ಕೇಳೋರಾಗಿರ್ಬೇಕು. ದೇವರನ್ನ ನೀನು ನಾನು ಗುರುತು ಕೇಳಬೇಕಾದ್ರೆ ಅದು ದೇವರ ಚಿತ್ತವಾಗಿರಬೇಕು. ಮಾತ್ರವಲ್ಲದೆ ದೇವರ ಚಿತ್ತವನ್ನ, ದೇವರ ರಾಜ್ಯವನ್ನ ನಾವು ಪ್ರಸಿದ್ಧಿಪಡಿಸೋಕ್ಕೋಸ್ಕರವಾಗಿ ನಾವು ದೇವರನ್ನ ಗುರುತು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮಗೋಸ್ಕರವಾಗಿ ನಾವು ಕೇಳಬಾರದು. ಹಾಗಾದರೆ ದೇವರಿಂದ ಗುರುತನ್ನು ಕೇಳದವರು ಅನೇಕರಿದ್ದಾರೆ ಸತ್ಯವೇದದಲ್ಲಿ. ಆದರೆ ಅವರು ಹಳೆ ಒಡಂಬಡಿಕೆಯವರು. ಹೊಸ ಒಡಂಬಡಿಕೆಯಲ್ಲಿ ಒಂದು ಗುರುತು ಕೇಳಬಹುದು, ಅದೇನು ಅಂತ ನಾನು ಹೇಳ್ತೀನಿ. ಆದರೆ ದೇವರಿಂದ ಗುರುತನ್ನು ಕೇಳಿದ್ರು ಅವರು, ದೇವರು ಅವರಿಗೆ ಆ ಗುರುತನ್ನು ಕೊಟ್ಟರು. ನಿನಗೂ ಕೊಡ್ತಾರೆ ದೇವರು, ಖಂಡಿತವಾಗಿ. ಗಾಡ್ ವಿಲ್ ಗಿವ್ ಯು. ದೇವರ ವಾಕ್ಯದಲ್ಲಿ ಬರೆದಿದೆ, ದೇವರು ನಮ್ಮ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ. ಗಾಡ್ ವಿಲ್ ಫುಲ್ಫಿಲ್ ದ ಡಿಸೈರ್ ಆಫ್ ಅವರ್ ಹಾರ್ಟ್. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳು ಎಲ್ಲರೂ ದೇವರನ್ನ ಗುರುತು ಕೇಳ್ರಿ.
ನೋ ಪ್ರಾಬ್ಲಮ್. ಏನು ಕೇಳಬೇಕು ಅಂತ ನಿಮಗೆ ವಾಕ್ಯದ ಮೂಲಕವಾಗಿ ನಾನು ತೋರಿಸ್ತೀನಿ. ಆದರೆ ಒಂದು 4 ಜನರನ್ನು ನಾನು ತೋರಿಸ್ತೀನಿ ನಿಮಗೆ. ಸತ್ಯವೇದದಲ್ಲಿ ದೇವರನ್ನ ಸೈನ್ ಕೇಳಿದವರು, ಗುರುತನ್ನು ಕೇಳಿದವರು. ಮೊದಲನೇದಾಗಿ ಯೆಶಾಯ 7:11 ಮತ್ತು 12ನೇ ವಚನ ಮಹೇಶ್ ಓದಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಯೆಶಾಯ 7:11 ಮತ್ತು 12ನೇ ವಚನ. ಮತ್ತೆ ಯೆಹೋವನು ಅಜಾಹನಿಗೆ, ನಿನ್ನ ದೇವರಾದ ಯೆಹೋವನಿಂದ ಒಂದು ಗುರುತನ್ನು ಕೇಳಿಕೋ, ಅದು ಪಾತಾಳದಷ್ಟು ಆಳದಲ್ಲಿದ್ದರೂ ಮೇಲನ ಲೋಕದಷ್ಟು ಎತ್ತರದಲ್ಲಿದ್ದರೂ ಕೇಳಿಕೋ ಎಂದು ಹೇಳಿದನು. ಆಗ ಅಜಾನು, ನಾನು ಕೇಳಿಕೊಳ್ಳುವುದೇ ಇಲ್ಲ, ಯೆಹೋವನನ್ನು ಪರೀಕ್ಷಿಸುವುದಿಲ್ಲ ಅಂದನು. ಸರಿ, ನೀವು ಮನೆಯಲ್ಲಿ ಅದು 7ನೇ ಅಧ್ಯಾಯ ಓದ್ಕೊಳ್ರಿ. ಬಟ್ ಈ 7ನೇ ಅಧ್ಯಾಯದಲ್ಲಿ ಅಹಾಜ ಎಂಬಂತ ಒಬ್ಬ ಅರಸನಿರ್ತಾನೆ. ಅವನು ಅವನ ಜನರಿಗೆಲ್ಲ ವೈರಿಗಳ ವಿರುದ್ಧವಾಗಿ ಬಂದಾಗ ಗಾಳಿ ಬೀಸುವಾಗ ಯಾವ ರೀತಿ ಮರದ ಎಲೆಗಳು ಅಲುಗಾಡ್ತದೋ ಆ ರೀತಿ ಅವರ ಹೃದಯ ಅಲುಗಾಡ್ಬಿಡ್ತು. ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನರ ಜೀವಮಾನದಲ್ಲಿ ಇವತ್ತು ನಿಮ್ಮ ಹೃದಯ ಅಲುಗಾಡ್ತಾ ಇದೆ, ಶೇಕ್ ಆಗ್ತಾ ಇದೆ, ಗೊತ್ತಿಲ್ಲ. ನಿಮ್ಮ ಜೀವಮಾನದಲ್ಲಿ ಏನೋ ಒಂದು ಭಯ, ಏನೋ ಒಂದು ಆತಂಕ, ಮಾತ್ರವಲ್ಲದೆ ನಿಮ್ಮ ಜೀವಮಾನದಲ್ಲಿ ಏನೋ ಒಂದು ಅಲುಗಾಟ ಇರಬಹುದು. ಪ್ರಿಯರೇ, ಆ ರೀತಿ ನೀವು ಇಲ್ಲಿ ಬಂದಿರಬಹುದು. ಭಯ ಪಡಬೇಡಿ. ದೇವರು ಹೇಳ್ತಾ ಇದ್ದಾರೆ, ಪಾತಾಳದಷ್ಟು ಆಳವಾಗಿದ್ರು ಮೇಲನ ಲೋಕದಷ್ಟು ಎತ್ತರದಲ್ಲಿದ್ರು ದಯವಿಟ್ಟು ಗುರುತು ಕೇಳ್ಕೊ ಅಂತ ದೇವರು ಹೇಳ್ತಾ ಇದ್ದಾರೆ. ಕೇಳ್ಕೊಪ್ಪ. ಆದರೆ ಅಹಾಜ ಏನು ಮಾಡ್ತಾನೆ, ನಾನು ದೇವ್ರನ್ನ ಪರೀಕ್ಷೆ ಮಾಡಲ್ಲ, ದೇವ್ರನ್ನ ಕೇಳೋದೇ ಇಲ್ಲ ಅಂತ. ಆಮೇಲೆ ದೇವರು ಅವನಿಗೆ ಒಂದು ಗುರುತು ಕೊಡ್ತಾರೆ. ಏನು ಹೇಳ್ತಾರೆ ಅಂದರೆ, ಒಂದು ಗುರುತು ಕೊಡ್ತೀನಿ ನಾನು, ಒಂದು ಮಗು ಜನಿಸ್ತಾನೆ, ಆ ಮಗುವಿನ ಹೆಸರು ಇಮ್ಮಾನುವೇಲ್ ಎಂಬುದಾಗಿ. ಏನು ಇದರ ಅರ್ಥ ಎಂಬುದಾಗಿ ನಾವು ನೋಡಬೇಕಾದ್ರೆ, ದೇವ ಮಕ್ಕಳಾದ ನಮಗೆ ಒಂದು ದೊಡ್ಡ ಗುರುತು ಏನು ಗೊತ್ತಾ ಪ್ರಿಯರೇ? ದೇವರು ನಮ್ಮ ಜೊತೆ ಇರೋದು. ದೇವರು ನಮ್ಮ ಜೊತೆ ಇದ್ರೆ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಮಗೆ ಬೇರೆ ಯಾವುದೇ ರೀತಿಯ ಲೌಕಿಕ ರೀತಿಯ ಗುರುತು ಬೇಕಾಗೇ ಇಲ್ಲ. ದೇವರು ನಮ್ಮ ಹೆಜ್ಜೆಯನ್ನ ಗಮನಿಸ್ತಾರೆ, ಆರ್ಡರ್ ಮಾಡ್ತಾರೆ. ದ ಸ್ಟೆಪ್ಸ್ ಆಫ್ ಎ ಗುಡ್ ಮ್ಯಾನ್ ಆರ್ ಆರ್ಡರ್ಡ್ ಬೈ ದ ಲಾರ್ಡ್ ಎಂಬುದಾಗಿ ಹೇಳ್ತಾರೆ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಭಯಪಡಬೇಡ್ರಿ, ನಿರಾಶರಾಗಬೇಡ್ರಿ. ದೇವರು ನಮ್ಮ ಜೊತೆ ಇದ್ದಾರೆ. ಆದರೆ ನಮ್ಮ ಜೊತೆ ಇರುವಂಥ ದೇವರನ್ನ ನೀನು ಇಟ್ಕೊಳ್ಬೇಕು ನಿನ್ನ ಜೊತೆ. ಈ ಯಾಕೋಬ ಏನು ಹೇಳ್ತಾನೆ ಗೊತ್ತಾ, ನಾನು ನಿನ್ನ ಬಿಡೋದೇ ಇಲ್ಲ ಎಂಬುದಾಗಿ ಅವನು ಹೇಳ್ತಾನೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನದಲ್ಲಿ ನಮ್ಮ ಜೊತೆ ದೇವರಿದ್ದಾರೆ. ಗಾಡ್ ಲವ್ಸ್ ಯು. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಮ್ಮ ಜೊತೆ ಇದ್ದಾರೆ. ಆದರೆ ನಮ್ಮ ಜೊತೆ ದೇವರು ಇಲ್ಲದೇ ಇರೋ ಹಾಗೆ ಮಾಡೋದು ಯಾವುದು ಗೊತ್ತಾ? ನಮ್ಮ ಪಾಪಗಳು. ಸೊ ಯಾವ ಪಾಪ ಇವತ್ತು ನಿನ್ನ ಜೀವಮಾನದಲ್ಲಿ ದೇವರು ನಮ್ಮಿಂದ ದೂರ ಇರೋ ಹಾಗೆ ಮಾಡ್ತಾ ಇದೆ? ಆ ಪಾಪ ನಿನ್ನ ಮನಸ್ಸಿಗೆ ಬಂದರೆ, ನಿನ್ನ ಯೋಚನೆಗೆ ಬಂದರೆ, ಅಥವಾ ದೇವರು ನಿನಗೆ ತೋರಿಸಿದ್ರೆ ಇಮ್ಮಿಡಿಯೇಟ್ ಆಗಿ ಅದರ ಬಗ್ಗೆ ನೀನು ಪಶ್ಚಾತ್ತಾಪ ಪಟ್ಟು ನಾನು ಅದನ್ನು ಬಿಟ್ಬಿಡ್ತೀನಿ ಎಂಬುದಾಗಿ ಹೇಳಿ ದೇವ್ರ ಕಡೆಗೆ ನೀನು ತಿರುಗಿಕೊಂಡ್ರೆ ಖಂಡಿತವಾಗಿ ಕರ್ತನು ನಿನ್ನ ಸಂಗಡ ಇರ್ತಾರೆ. ದೇವರಲ್ಲಿ ಅಹಾಜನಿಗೆ ಹೇಳ್ತಾ ಇದ್ದಾರೆ, ಅಪ್ಪ ನಿನ್ನ ಹೃದಯ ಅಲಗಾಡ್ತಾ ಇದೆ, ಗಾಳಿಗೆ ಮರದ ಎಲೆಗಳು ಯಾವ ರೀತಿ ಅಲಗಾಡ್ತಾ ಇದೋ ಆ ರೀತಿ ಅಲಗಾಡ್ತಾ ಇದೆ, ಗುರುತನ್ನು ಕೇಳು ಅಂತ ಹೇಳ್ತಾರೆ. ಅದೇ ಥರ ಇವತ್ತು ಪ್ರಿಯ ದೇವರ ಮಕ್ಕಳೇ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಮಾನದಲ್ಲಿ ಏನು ಶೇಕ್ ಆಗ್ತಾ ಇದೆ, ಏನು ನಿಮ್ಮ ಜೀವಮಾನದಲ್ಲಿ ಅಲಗಾಡ್ತಾ ಇದೆಯಾ, ಯಾವುದ್ರ ಬಗ್ಗೆ ಭಯ ಪಡ್ತಾ ಇದೆಯಾ? ದೇವರು ಹೇಳ್ತಾರೆ, ಒಂದು ದೊಡ್ಡ ಗುರುತು ನಾನು ನಿನಗೆ ಕೊಡ್ತೀನಿ. ಇಮ್ಮಾನುವೇಲ್ ದೇವರಾದ ನಾನೇ ನಿನ್ನ ಸಂಗಡ ಇರ್ತೀನಿ, ನಾನೇ ನಿನ್ನ ಸಂಗಡ ಇರ್ತೀನಿ. ನನ್ನನ್ನು ಬಿಡಬೇಡ, ನೀನು ನನ್ನನ್ನು ಬಿಟ್ಬಿಟ್ಟು ನೀನು ಹೋಗ್ಬಿಟ್ರೆ ಏನು ಮಾಡೋಕ್ಕಲ್ಲ, ಬಟ್ ನಾನಂತೂ ನಿನ್ನ ಬಿಡಲ್ಲ. ಕಮಾನ್, ನಾನಂತೂ ನಿನ್ನನ್ನು ಬಿಡಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಆದರೆ ದೇವರು ನಿನ್ನ ಜೀವಮಾನದಲ್ಲಿ ದೇವರ ಪ್ರಸನ್ನತೆಯನ್ನು ನೀನು ಅರಿತುಕೊಳ್ಳದೆ ಇರುವ ಹಾಗೆ ಮಾಡುವಂಥದ್ದೇ ಪಾಪಗಳು. 4 ಥರ ಪಾಪ ಇದೆ. ನೀವು ಮತ್ತ 5, 6, 7ರಲ್ಲಿ ಓದ್ರಿ. ಖಂಡಿತವಾಗಿ ಆ ಪಾಪಗಳು ನಿನ್ನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರಿಂದ ಆ ಪಾಪಗಳು ಯಾವುದೇ ಇದ್ರೂ ದೇವ್ರ ಮುಂದೆ ಇವತ್ತು ಪಶ್ಚಾತ್ತಾಪ ಪಟ್ಟು ಅರಿಕೆ ಮಾಡ್ರಿ ಪ್ರಿಯರೇ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಹಾಜನ್ಗೆ ಆವಾಗ ಒಂದು ಧೈರ್ಯ ಬರುತ್ತೆ. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ನಿಮ್ಮ ಜೊತೆ ಇದ್ರೆ ಏನಿರುತ್ತೆ ಗೊತ್ತಾ? ನಿಮಗೆ ಧೈರ್ಯ ಇರ್ತದೆ, ನಿಮಗೆ ಭಯ ಇರೋದಿಲ್ಲ, ನೀವು ತಲೆ ಎತ್ತಿ ನಡೀತೀರ. ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಗುರುತನ್ನು ನೀವು ಕೇಳ್ತಾ ಇರ್ಬೋದು. ಅದು ಬಿಸ್ನೆಸ್ ಆಗಿರ್ಬೋದು,
ಕೆಲಸ ಆಗಿರ್ಬೋದು, ಸೇವೆ ಆಗಿರ್ಬೋದು, ನಿಮ್ಮ ಕುಟುಂಬ ಇರ್ಬೋದು, ಅಥವಾ ಮನೆ ತೆಗೆದುಕೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಇರ್ಬೋದು, ಖಂಡಿತವಾಗಿ ನೀವು ಶುಭ ಸೂಚನೆ ಕೇಳೋದಾದ್ರೆ ಖಂಡಿತವಾಗಿ ದೇವರು ನಿಮಗೆ ಶುಭ ಸೂಚನೆ ಕೊಡ್ತಾರೆ. ಅದರಲ್ಲಿ ಬಹು ಪ್ರಾಮುಖ್ಯವಾದ ಶುಭ ಸೂಚನೆ, ದೇವರೇ ನಿಮ್ಮ ಸಂಗಡ ಇದ್ದಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ದಾವೀದನು ನನಗೆ ಶುಭ ಸೂಚನೆ ತೋರಿಸಿ ಎಂಬುದಾಗಿ ಹೇಳಿದಾಗೆ ನಿನ್ನ ಮಕ್ಕಳಿಗೆ ಒಂದು ದೊಡ್ಡ ಶುಭ ಸೂಚನೆ ನೀನು ಕೊಟ್ಟಿದ್ದೀಯಪ್ಪ. ಇಮ್ಯಾನ್ಯುವಲ್ ದೇವರು ನಮ್ಮ ಸಂಗಡ ಇದ್ದಾರೆ ಎಂಬುದಾಗಿ. ದೇವರೇ, ಯಾರ್ಯಾರು ನಿನ್ನನ್ನು ಗುರುತನ್ನ ಕೇಳ್ತಾ ಇದ್ದಾರೋ ಅವರಿಗೆ ನೀನು ಅವ್ರ ಸಂಗಡ ಇದ್ದೆ ಎಂಬುದಾಗಿ ಅವರಿಗೆ ಧೈರ್ಯಪಡಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿ
ವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲು, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ತಾ ಹೇಳಿದನಲ್ಲವೇ.